ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಪತ್ರಿಕಾ ಮಾಧ್ಯಮದ ಇವತ್ತಿನ ಸರ್ವ ಧರ್ಮ ಸಮ್ಮೇಳನದ ಉದ್ಘಾಟಕರಾದ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ಚಂದ್ರನಾಥಾಯ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಆಗಮಿಸಿದ ಸರ್ವರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಧರ್ಮ ಎಂದರೆ ಪರಂಪರಾಗತವಾಗಿ ಬಂದ ವಿಧಿ, ಸಂಪ್ರದಾಯ, ಆಚರಣೆ, ನಂಬಿಕೆಯನ್ನು ಗುರುತಿಸುತ್ತವೆ. ಅಸಹಾಯಕರನ್ನು, ದುರ್ಬಲರನ್ನು, ನಿರ್ಗತಿಕರನ್ನು, ಅಜ್ಞಾನಿಗಳ ಮೇಲಿರುತ್ತಿರುವುದೇ ಧರ್ಮದ ಕಾರ್ಯ. ಜಗತ್ತಿನ ಪ್ರತಿಯೊಂದು ಧರ್ಮಗಳು ಈ ತತ್ವವನ್ನು ಹೊಂದಿದೆ. ಸದಾ ಮಾನವ ಒಳಿತಿಗಾಗಿ ಚಿಂತನೆ ಮಾಡುವುದು ಧರ್ಮ ನೀತಿ. ಅದುವೇ ಪುಣ್ಯ. ಸದ್ಗತಿ ಸಾಧನೆಗೆ ಶತ್ರುಘ್ನ ಪುಣ್ಯಾಳದಲ್ಲಿ ಧರ್ಮಕ್ಕೆ ಮೊದಲನೇ ಸ್ಥಾನವಿದೆ. ಆದ್ದರಿಂದ ಧರ್ಮ ಕಾಲವನ್ನು ನಿಯಂತ್ರಿಸುವ, ತಿಳಿಸುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಬದುಕಿನ ಎಲ್ಲ ಆಗುಹೋಗುಗಳ ಮೇಲೆ ಪ್ರಭಾವ ಬೀರುತ್ತದೆ. ಮನಸ್ಸಿನಲ್ಲಿ ಉಂಟಾಗುವ ತಾಮಸ ಗುಣಗಳನ್ನು ಶುದ್ಧಗೊಳಿಸಿ ಆತ್ಮಜಾಗೃತಿಯನ್ನು ಮೂಡಿಸುತ್ತದೆ. ಹಿಂಸೆ, ಭೋಗ, ಅಪರಾಧ ಭಾವನೆಗಳನ್ನು ಬದಲಾಯಿಸುತ್ತದೆ. ಭಾರತೀಯ ಧರ್ಮದ ತಳಹದಿಯ ಮೇಲೆ ನಿಂತಿದೆ. ಸನಾತನ ದರ್ಶನಗಳು ಧರ್ಮದ ಮುಖವಾಣಿಯಾಗಿವೆ. ಭಾರತೀಯ ಧರ್ಮ ದರ್ಶನಗಳ ಬದುಕನ್ನು ನಿರ್ದೇಶನ ಮಾಡುತ್ತವೆ. ನಾವು ಧರ್ಮವನ್ನು ಆಳವಾಗಿ ಅರಿತುಕೊಂಡರೆ ಧರ್ಮ ವಯಸ್ಸನ್ನು ಕೊಡುವ ಕಾಮಧೇನು, ನಾಶವಾಗುವ ನಿಧಿ, ಮಾನವನಿಗೆ ಬದುಕುವ ಎಲ್ಲ ಅಪಾಯಗಳನ್ನು ದೂರ ಮಾಡುವ ಸಂಜೀವಿನಿ, ಸಕಲ ಜೀವಿಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಮಾರ್ಗದರ್ಶಕ. ಹಾಗಾಗಿ ಧರ್ಮವೆಂದರೆ ನಿಸರ್ಗ ಮತ್ತು ಮನುಷ್ಯರ ಸಂಬಂಧ, ಮನುಷ್ಯ ಸಮಾಜ ಸಂಬಂಧ, ಮನುಷ್ಯ ನಡುವಣ ಸಮಾಧಾನ ಚಿಂತನೆ ಮಾಡುವುದೇ ಆಗಿದೆ. ಸತ್ಯ, ದಯೆ, ಅಹಿಂಸೆ, ಸಮಾನತೆ ಭಾವ, ಧರ್ಮದ ಇವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ನಿಜವಾದ ಧರ್ಮ ಪಾಲನೆ. ನಾವು ನಿತ್ಯ ಜೀವನವನ್ನು ಸರಳವಾಗಿ, ನೆಮ್ಮದಿಯಾಗಿ, ಶಾಂತಿಯಿಂದ ನಡೆಸಬೇಕು. ಸಹಬಾಳ್ವೆ, ವ್ಯವಹಾರದಲ್ಲಿ ಭಾರತತ್ವ ಭಾವನೆ ಇರಬೇಕು. ಆದ್ದರಿಂದ ಮಹಾಕವಿ ಭಾವ ಬದುಕಿನಲ್ಲಿ ಧರ್ಮವೇ ಪ್ರಧಾನವಾಗುವುದು ಎಂದು ಹೇಳಿದ್ದಾನೆ. ಕಾರ್ತಿಕ ಮಾಸದಲ್ಲಿ ಕತ್ತಲು ದೀರ್ಘವಾಗಿರುತ್ತದೆ. ಈ ಕತ್ತಲನ್ನು ಹೋಗಲಾಡಿಸುವ, ಬದುಕಿಗೆ ಬೆಳಕನ್ನು ಕೊಡುವ ಈ ಲಕ್ಷ ದೀಪೋತ್ಸವ, ಇಲ್ಲವೇ ಮನೆ ಮನವನ್ನು ಬೆಳಗಲಿ. ದೀಪ ಕೇವಲ ಹಣತೆ ಅಲ್ಲ. ಕ್ಷೇತ್ರದ ಈ ದೀಪವು ಅಂಧಕಾರ, ಅಜ್ಞಾನ, ದುಶ್ಚಟ, ಮೌಢ್ಯ, ಬಡತನ, ಅನಕ್ಷರತೆ, ದುರ್ಬಲತೆಯನ್ನು ಹೋಗಲಾಡಿಸುವ ಜ್ಞಾನ ದೀಪವಾಗಿದೆ. ಇಂತಹ ಸತ್ಕಾರ್ಯವನ್ನು ಕ್ಷೇತ್ರ ನಿರಂತರವಾಗಿ ಮಾಡಿಕೊಂಡು ಬದಲಾಗುತ್ತದೆ. ಈ ಮೂಲಕ ಬೆಳಕಿನ ತೇರು ಎಲ್ಲರ ಬದುಕನ್ನು ಬೆಳಗುತ್ತದೆ. ಈ ಕಾರ್ತಿಕ ಮಾಸದ ಉತ್ಸವದಲ್ಲಿ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದು ಎಲ್ಲ ಭಕ್ತರಿಗೆ ದರ್ಶನ ನೀಡಿ ಹರಿಸುತ್ತಾನೆ. ಈ ಮೂಲಕ ಎಲ್ಲರ ಜೀವನದಲ್ಲಿ ಬೆಳಕಿನ ಪ್ರಭೆಯನ್ನು ಕೂಡ ಮೂಡಿಸುತ್ತಾನೆ. ಪರಮ ಪೂಜ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸತ್ಯಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ದಿವ್ಯ ಕ್ಷೇತ್ರ ಹರಿಹರಪುರದ ಮಠಾಧೀಶರಾಗಿದ್ದು ಕಳೆದ 25 ವರ್ಷಗಳ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವೆಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ವರ್ಷ ಇವರು ಮಠಾಧೀಶರಾಗಿ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವುದು ವಿಶೇಷವಾಗಿರುತ್ತದೆ. ಅತ್ಯಂತ ವಿಶಿಷ್ಟ ಹಾಗೂ ವಿನೂತನ ಶಿಲ್ಪಗಳ ಮೂಲಕ ದಿವ್ಯ ಕ್ಷೇತ್ರ ಹರಿಹರಪುರವನ್ನು ಸಂಪೂರ್ಣವಾಗಿ ನವೀಕರಿಸಿದ್ದು ಅದ್ಭುತವಾದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾಗಲು ಕಾರಣೀಕರ್ತರಾಗಿದೆ. ನಾನು ಕೂಡ ಕೆಲವು ತಿಂಗಳ ಹಿಂದೆ ಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೇವೆ. ಭಾರತ ದೇಶದಲ್ಲಿ ಒಂದು ಸಂಸ್ಥೆಯಲ್ಲಿ ಹುಟ್ಟಿ ಬೆಳೆದ ಎಲ್ಲ ಧರ್ಮಬಂಧರು ಒಗ್ಗೂಡಿಸುವ ಭಾರತೀಯ ಸಂತ ಮಹಾಪರಿಷತ್ ಎಂಬ ಒಂದು ವಿನೂತನ ಪರಿಕಲ್ಪನೆಗೆ ಅಧ್ಯಯನ ಮಾಡಿದ್ದಾರೆ. ಭಾರತ ದೇಶದಿಂದ ಸುಮಾರು 1000ಕ್ಕಿಂತಲೂ ಹೆಚ್ಚು ಮಠಾಧೀಶರನ್ನು, ಧಾರ್ಮಿಕ ಮುಖಂಡರನ್ನು, ಸಂತರನ್ನು ತಾವೇ ಖುದ್ದಾಗಿ ಭೇಟಿ ಮಾಡಿ ಚರ್ಚಿಸಿ ಅವರೆಲ್ಲರನ್ನು ಒಂದು ವೇದಿಕೆ ತರಲು ಯಶಸ್ವಿಯಾಗಿರುವುದು ಇವರ ಒಂದು ಮಹತ್ತರ ಸಾಧನೆಯಾಗಿದೆ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಿಂತಕರಾದ ಇವರು ಮುಂದಿನ ಅನೇಕ ವರ್ಷಗಳ ಯೋಜನೆಗಳನ್ನು ಈ ಸಂತ ಮಹಾಪರಿಷತ್ ಮೂಲಕ ಹಮ್ಮಿಕೊಂಡಿದ್ದಾರೆ. ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಶಿವದೀಕ್ಷೆಯನ್ನು ನೀಡಿರುತ್ತಾರೆ. ಈ ಕಾರ್ಯಕ್ರಮಕ್ಕಾಗಿ ಪೂಜ್ಯರು ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಬದಲಾಯಿಸಿ ಆಗಮಿಸಿದ್ದಾರೆ. ಅವರು ತಮಿಳುನಾಡಿನಲ್ಲಿ ಇರಬೇಕಿತ್ತು. ಆದರೆ ಈ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಕ್ಕಾಗಿ ವಿಶೇಷವಾಗಿ ನಾನು ಅವರಿಗೆ ಪ್ರಣಾಮ ಸಲ್ಲಿಸ್ತೇನೆ. ಈ ದಿವ್ಯ ಕ್ಷೇತ್ರ ಹರಿಹರಪುರಕ್ಕೆ ನಾನು ನವೆಂಬರ್ 11ರಂದು ಭೇಟಿ ನೀಡಿದೆ, 22ನೇ ಇಸ್ವಿಯಲ್ಲಿ. ಇಲ್ಲಿ ನಡೆದ ಸಂಸ್ಕಾರ ಹಬ್ಬದಲ್ಲಿ ಪಾಲ್ಗೊಂಡಿರುವುದಕ್ಕೆ ತುಂಬ ಸಂತೋಷ ಪಡುತ್ತೇನೆ. ಸದಾ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿಕೊಂಡು
ಅನೇಕ ಕೃತಿಗಳನ್ನು ರಚಿಸಿ ಸಮಾಜಕ್ಕೆ ನೀಡಿರುತ್ತಾರೆ. ಅನೇಕ ಸಾಧನೆಗಳನ್ನು ಮಾಡಿರುವ ಶ್ರೀಗಳು ಇಂದಿನ ಸರ್ವಧರ್ಮ ಸಮ್ಮೇಳನ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿತು. ಈ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರುವವರು ನಮ್ಮ ಕರ್ನಾಟಕ ಗೃಹ ಸರ್ಕಾರದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಪಾಟೀಲ್ ಅವರು. ಇಲ್ಲಿ ಪಾಟೀಲ್ ನೀರಾವರಿ ಕುರಿತು ಅತೀವ ಆಸಕ್ತಿ ಗಮನಿಸಿ ಹಿಂದಿನ ಸರ್ಕಾರ 5 ವರ್ಷಗಳ ಕಾಲ ಜಲಸಂಪನ್ಮೂಲ ವ್ಯಕ್ತಿ ಸಚಿವರಾಗಿ ರಾಷ್ಟ್ರ ಮೆಚ್ಚುವಂತೆ ನೀರಾವರಿ ಇಲಾಖೆಯ ಕಾಯಕಲ್ಪ ಪ್ರತಿನಿಧಿಸಿದ್ದಾರೆ. ಆದ್ದರಿಂದ ಎಂ ಬಿ ಪಾಟೀಲ್ ಅವರನ್ನು ಜನ ಹೆಚ್ಚಾಗಿ ನೀರಿನ ಪಾಟೀಲ್ ಮತ್ತು ಕೆನಾಲ್ ಪಾಟೀಲ್ ಎಂದೇ ರೈತ ಸಂಪ್ರದಾಯದಲ್ಲಿ ಹೆಸರಾಗಿದ್ದಾರೆ. ಇವರ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಬದ್ಧತೆಯಿಂದಾಗಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಹಲವಾರು ಜನಸೇವಾ ಕಾರ್ಯಕ್ರಮದ ಮೂಲಕ ಜನಮೆಚ್ಚುಗೆ ಪಡೆದ ಶ್ರೀಧರನ್ನು ಕ್ಷೇತ್ರದ ಪರವಾಗಿ ಗೌರವದಿಂದ ಸ್ವಾಗತಿಸ್ತೇನೆ ಮತ್ತು ಅವರ ಅನೇಕ ಕಾರ್ಯಕ್ರಮಗಳ ಬದಿಗೆ ಬರಬೇಕಾಗಿ ಭಾಳ ಸಂತೋಷದ. ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಇಸ್ಲಾಂ ಧರ್ಮದ ಸಮಾನತೆಯ ಬಗ್ಗೆ ಮಾತನಾಡಿರುವ ಶ್ರೀ ತನ್ವೀರ್ ಅಹಮದ್ ಮುಲ್ಲಾ ರಾಜಕಾರಣಿಯಾಗಿ, ಉದ್ಯಮಿಯಾಗಿ, ಶಿಕ್ಷಕರಾಗಿ, ವಕೀಲರಾಗಿ, ಕಲಾಕಾರರಾಗಿ, ಕವಿಯಾಗಿ ಇವರು ಬೆಂಗಳೂರಿನಿಂದ 93 ವರ್ಷಗಳಿಂದ 2 ವರ್ಷಗಳಿಂದ ನಡೆದ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಅದೆಂದರೆ ಅವರು ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿ ಈ ಕ್ಷೇತ್ರಕ್ಕೆ ದಾರಿ ಉದ್ದಕ್ಕೂ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಸಂದರ್ಶಿಸಿದ್ದಾರೆ ಮತ್ತು ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗಮನಿಸ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಬರುವಾಗ ಸಂದರ್ಭ ನಮಗೆಲ್ಲರಿಗೂ ಭಾಳ ಉತ್ಸಾಹ ಇತ್ತು. ಇದರಿಂದ ಎಲ್ಲರೂ ವಾಹನದಲ್ಲಿ, ಕಾರ್ನಲ್ಲಿ, ವಿಮಾನದಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ನಮಗೆ ವ್ಯವಸ್ಥೆ ಮಾಡಿದ್ದು ಹೇಳಿದ್ದಾರೆ. ಆದರೆ ನಮ್ಮ ಮಹಮ್ಮದ್ ಅವರು ಯಾವುದು ಬೇಡ, ನಾನು ಪಾದಯಾತ್ರೆಯಲ್ಲಿ ಬರ್ತೇನೆ ಅಂತ ಹೊರಟಿದ್ದೀನಿ. ವಿದ್ಯಾರ್ಥಿಗಳ ಜೊತೆಗೆ, ಸಮಾಜದಲ್ಲಿ ವಿವಿಧ ಸ್ತರಗಳಿಂದ ಜನರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಮಾತಾಡಿಕೊಂಡು ಬಂದಿದ್ದಾರೆ. ಅವರ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರು ಧರ್ಮಸ್ಥಳಕ್ಕೆ ಈ ಸಮ್ಮೇಳನದಲ್ಲಿ ಭಾಗವಹಿಸೋದು ಕೇವಲ ಒಬ್ಬ ಅತಿಥಿಯಾಗಲ್ಲ, ಅದರ ಬದಲಾಗಿ ಒಬ್ಬ ಕ್ಷೇತ್ರದ ಸಮಸ್ತ ಕಾರ್ಯಕ್ರಮ ಮಾಡಿಕೊಂಡು ಮಹನೀಯರಾಗಿ ಅವರು ಭಾಗವಹಿಸ್ತಿದ್ದಾರೆ. ಹಾಗಾಗಿ ಅವರು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ. ಈ ಕಾರ್ಯಕ್ರಮ ಉಪನ್ಯಾಸನಾಗಿ ಆಗಮಿಸಿದವರು ವಿದ್ವಾಂಸರಾದ ಶ್ರೀಯುತ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರು. ಪ್ರಜಾವಾಣಿಯ ಮುಖ್ಯ ಸಂಪಾದಕರಾಗಿ, ಲೇಖಕರಾಗಿ, ಅಂಕಣಕಾರರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರ ಕ್ಷೇತ್ರ ಪರವಾಗಿ ಸ್ನೇಹದಿಂದ ಸ್ವಾಗತಿಸುತ್ತಾರೆ. ಮಾಧ್ಯಮದವರಿಗೆ, ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ, ಭಕ್ತರಿಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತದೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಸರ್ವರಿಗೂ ಸಮಗ್ರ ಸನ್ಮಾನಗಳನ್ನು ಉಂಟು ಮಾಡಲು ಶುಭವನ್ನು ಹಾರೈಸುತ್ತಾರೆ. ಇದರಲ್ಲಿ ಇದರ ಮಾಹಿತಿಯನ್ನು ನಮಗೆ ಒದಗಿಸಲು ಇಚ್ಛೆ ಪಡ್ತೇನೆ. ನಮ್ಮ ರಾಜ್ಯಸಭಾ ಸದಸ್ಯರಾಗಿ ಮೋದಿಯವರನ್ನು ನಾನು ಆಯ್ಕೆ ಮಾಡಿದ ಮೇಲೆ ಹೈನ ಅಭಿವೃದ್ಧಿಗಾಗಿ ಬೀದರ್ ಜಿಲ್ಲೆಗೆ, ಭಾಳ ದೂರದ ಬೀದರ್ ಜಿಲ್ಲೆಗೆ ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಅಲ್ಲಿಗೆ ವ್ಯಯ ಮಾಡಿದ್ದೇನೆ. ಇದರಿಂದಾಗಿ 18,000 ಲೀಟರ್ ದಿನಕ್ಕೆ ಉತ್ಪಾದನೆಯಿದ್ದಂಥ ಹಾಲು ಉತ್ಪಾದನೆ ಈಗ ದಿನಕ್ಕೆ 1,30,000 ಲೀಟರ್ ಇದನ್ನು ರಾಷ್ಟ್ರಮಟ್ಟದ ಒಂದು ಮೈಲಿಗಲ್ಲಾಗಿದೆ. ಬೆಳ್ತಂಗಡಿ ನಗರದಲ್ಲಿ ಈಗ ನಿನ್ನೆ ತಾನೇ 2 ಕೋಟಿ ರೂಪಾಯಿಯಲ್ಲಿ ಸಂಚಾರ ರಸ್ತೆಗಳನ್ನು ದುರಸ್ತಿ ಮಾಡೋಕೆ ಮಾಡಿದ್ದೇವೆ. ಮತ್ತು ಧರ್ಮಸ್ಥಳ ಅಶೋಕನಗರದಲ್ಲಿ ತಡೆಗೋಡೆ ಹಾಗೂ ರಸ್ತೆ ಅಭಿವೃದ್ಧಿ ಒಳಚರಂಡಿ ವ್ಯವಸ್ಥೆಗಾಗಿ 2.41 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ, ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ಆಕರ್ಷಣೆ ಮಾಡುವುದು ಮತ್ತು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಸ್ಮಾರ್ಟ್ ಟಿವಿ ಒದಗಿಸಿ 1,83,00,000 ರೂಪಾಯಿಯನ್ನು ಬಿಡುಗಡೆ ಮಾಡ್ತೇವೆ. ಇದರಿಂದಾಗಿ ಎಲ್ಲ ಶಾಲೆಗಳಲ್ಲಿ ಇಂದು ಸ್ಮಾರ್ಟ್ ಟಿವಿ ಆಗಿದೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವಿಧ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡ್ತೇವೆ. ಮತ್ತು ವಿವಿಧ ರಸ್ತೆಗಳ ಅಭಿವೃದ್ಧಿ, ಶಾಲೆಗಳ ಅಭಿವೃದ್ಧಿ, ನೂತನ ಕಟ್ಟಡಗಳನ್ನು ಬಿಡುಗಡೆ ಮಾಡಿದ್ದೇವೆ. ಇದುವರೆಗೆ ಸುಮಾರು 14,76,00,000 ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನನ್ನ ಜೊತೆಗೆ ದುಡಿತಾ ಇರತಕ್ಕಂಥ ಎಲ್ಲರನ್ನು, ವಿಶೇಷವಾಗಿ ಜನಾರ್ದನ್ ಅವರು, ನಮ್ಮ OSD ಅವರು ಡೆಲ್ಲಿದ್ದಾರೆ, ಅವರು ಎಲ್ಲರೂ ಕೂಡ
ಅಭಿನಂದಿಸಿ ಅವ್ರು ಮಾಡುತ್ತಿರೋದು ಎಲ್ಲ ಕಾರ್ಯಗಳಿಗೂ ಭಗವಂತನಿಗೆ ಪ್ರೀತಿಯಾಗುತ್ತೆ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಜಿಲ್ಲೆಯನ್ನಾಗಿ ಮಾಡಿದವರು ಇವರು. ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಮತ್ತು ಶೈಕ್ಷಣಿಕ ಬದ್ಧತೆಗಳಿಂದಾಗಿ ಬಸವಶಾಂತಿ, ಆಧುನಿಕ ಭಗೀರಥ, ಮೃತ್ಯುಂಜಯ, ಪರ್ಯಾವರಣ ರಕ್ಷಕ ಮೊದಲಾದ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ ಪದವಿ ಅವರಿಗೆ ಬಂದಿದೆ. ಇದೀಗ MB ಪಾಟೀಲ್ ಅವರು ಗಣ್ಯರ ಉಪಸ್ಥಿತಿಯಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಗಳಿಗೊಂದು ಪತ್ರ ಎಂಬ ಪುಸ್ತಕದ 5ನೆಯ ಸಂಕಲನ. ಹೇಮಾವತಿ ಅಮ್ಮನವರೇ ಈ ಪುಸ್ತಕದ ಬೆನ್ನುಡಿಯಲ್ಲಿ ಹೀಗೆ ಬರೆದಿದ್ದಾರೆ: ಅದೇ ರೀತಿ ಶ್ರೀ ಸೂರ್ಯಪ್ರಕಾಶ್ ಬೆಂಗಳೂರಿನಿಂದ ಪಾದಯಾತ್ರೆ ಸನ್ಮಾನಿಸಬೇಕು, ಗೌರವಿಸಬೇಕು ಎಂಬುದಾಗಿ ಪೂಜ್ಯ ಹೆಗ್ಗಡೆಯವರನ್ನ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಪ್ರಣೀತವಾಗಿರತಕ್ಕಂಥ ಭಗವಾನ್ ವೇದವ್ಯಾಸರಿಂದ ಬಂದಿರತಕ್ಕಂಥ ವೇದಾಂತ ದರ್ಶನವನ್ನ ಕೊಟ್ಟಿರತಕ್ಕಂಥ ಎಲ್ಲರೂ ಕೂಡ, ಎಲ್ಲ ಆಚಾರ್ಯರು ಕೂಡ ತಮ್ಮ ಭಾಷ್ಯದಲ್ಲಿ ಬೌದ್ಧ ಮತವನ್ನ, ಬೌದ್ಧ ಪಂಥವನ್ನ, ಬೌದ್ಧ ಧರ್ಮವನ್ನ ವಿಚಾರ ಮಾಡ್ತಾ ಹೇಳ್ತಾ ಇದ್ದಾರೆ. ಏನಂತ ಕೇಳಿದ್ರೆ, ಸರ್ವಜ್ಞಸ್ಯ ಭಗವತೋ ವಾಸುದೇವಸ್ಯ ಇತಿಹಾಸ ಪುರಾಣಯೋ ಬುದ್ಧತ್ವ ಪ್ರಸಿದ್ಧೇ ಅಂತ ಅರ್ಥ ಏನು ಗೊತ್ತುಂಟ? ಗೌತಮ ಬುದ್ಧನೋ ಮಹಾವಿಷ್ಣುವಿನ 9ನೇ ಅವತಾರ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ತತ್ವ ವಿಚಾರದಲ್ಲಿ ವ್ಯತ್ಯಾಸ ಇರಬಹುದು, ಇದ್ರ ಬಗ್ಗೆ ಎಲ್ಲರೂ ನಿಸ್ಸಂದೇಹವಾಗಿ ಹೇಳ್ತಾ ಇದ್ದೇವೆ. ಯಾರಿಗೂ ಅನುಮಾನ ಇದ್ರೆ ಬನ್ನಿ, ನಮ್ಮ ಹತ್ರ ನಾವು ಮಾತಾಡ್ತೇವೆ. ಯಾರಿಗಾದ್ರೂ ಡೌಟ್ ಇದ್ರೆ, ಗೌತಮ ಬುದ್ಧನು ಭಗವಾನ್ ವಿಷ್ಣುಮೂರ್ತಿಯ 9ನೇ ಅವತಾರ ಅಂತ ಸ್ಪಷ್ಟವಾಗಿ ಆದಿಶಂಕರ ಭಗವತ್ಪಾದರು 1000 ವರ್ಷಗಳ ಹಿಂದೆ, ಆನಂದಗಿರಿಯವರು 1000 ವರ್ಷಗಳ ಹಿಂದೆ, ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಆನಂದಗಿರಿಯವರು ನ್ಯಾಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರೊಳಗೆ ಅನುಮಾನ ಇಲ್ಲ. ಆದ್ರೆ ತತ್ವದಲ್ಲಿ ಮಾತ್ರ ದ್ವಂದ್ವ ಇದೆ, ತತ್ವದಲ್ಲಿ ಮಾತ್ರ ವಿರೋಧಾಭಾಸಗಳು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಅದರೊಳಗೆ ಭಿನ್ನಾಭಿಪ್ರಾಯ ಹೇಳಿದ್ದಾರೆ ಹೊರತು ಮಹಾವಿಷ್ಣುವಿನ 9ನೇ ಅವತಾರ ಅಂತ ಹೇಳಿದ್ರೊಳಗೆ ಯಾವ ಒಂದು ಅನುಮಾನ ಯಾರಿಗೂ ಇಲ್ಲ. ನಮ್ಮ ಮಠದಲ್ಲಿ ನೋಡಿ, 1000 ವರ್ಷಗಳಿಂದ ನಾವು ಬೌದ್ಧಾವತಾರ ತಿಳ್ಕೊಂಡೇ 3 ಹೊತ್ತು ಪೂಜೆ ಮಾಡ್ತೇವೆ. ನಮ್ಮ ಮಠದಲ್ಲಿ ಬುದ್ಧನ ವಿಗ್ರಹ ಇದೆ. ಹೇಗೆ ನಾವು ಕೃಷ್ಣ ಜಯಂತಿನ ಆಚರಣೆ ಮಾಡ್ತೀವೋ, ನರಸಿಂಹ ಜಯಂತಿನ ಆಚರಣೆ ಮಾಡ್ತೀವೋ, ಅದೇ ರೀತಿ ನಾವು ಬೌದ್ಧ ಜಯಂತಿನ ಆಚರಣೆ ಮಾಡ್ತೇವೆ. ಇಂತಹ ಗೌತಮ ಬುದ್ಧರು ಮಾನವತ್ವವನ್ನು ಕುರಿತು ಹೇಳ್ತಾರೆ. ಏನು ಗೊತ್ತುಂಟ? ಸಭ್ಯೇತ ಸಂಧಿ ದಂಡಸ್ಸ ಸಭ್ಯೇ ಸಂಜೀವಿತಂ ಪಿಯ ಅತ್ತಾನಂ ಉಪಮಂ ಕತ್ವಾ ನಹನೇನ ಖಾಯತೆ. ಮಾನವತ್ವ ಏನು ಅಂತ ಹೇಳಿ ಅತ್ಯಂತ ಸುಂದರವಾಗಿ ಭಗವಾನ್ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ. ಏನು ಗೊತ್ತುಂಟ? ಸಭ್ಯೇತ ಸಂಧಿ ದಂಡಸ್ಸ
ನಾವು ಹೇಳಿದವಲ್ಲ, ಮಾನವತ್ವ ಅಂದ್ರೆ ಏನು? ಸರ್ವರಿಗೂ ಸಮಾನವಾಗಿ ಅನ್ವಯವಾಗುವ ವಿಷಯಗಳಲ್ಲಿ ನಿಮ್ಮ ಅಂತಃಕರಣಕ್ಕೆ ಯಾವುದು ಇಷ್ಟವಾಗುವುದಿಲ್ಲವೋ ಆ ವಿಷಯವನ್ನು ಬೇರೆಯವರ ವಿಚಾರದಲ್ಲಿ ನೀವು ಮಾಡಬಾರದು. ಸುಳ್ಳು ಹೇಳಿದ್ರೆ ಯಾರಿಗಾರು ಇಷ್ಟ ಆಗತ್ತಾ? ಬೇರೆಯವರು ನಿಮ್ಮ ಹತ್ರ ಸುಳ್ಳು ಹೇಳಿದ್ರೆ ಇಷ್ಟ ಆಗತ್ತಾ? ಯಾವ್ದಾದ್ರೂ ಜಗತ್ತಿನಲ್ಲಿ ಸುಳ್ಳು ಹೇಳೋದು ಒಳ್ಳೇದಾಗತ್ತೆ ಅಂತ ಯಾವ್ದಾದ್ರು ಧರ್ಮ ಹೇಳಿದೆಯಾ? ಹೇಳಿದ ಸ್ವಾಮಿಗಳೇ? ಯಾವ್ದಾದ್ರು ಹೇಳಿದ್ದಾರೆ ಸುಳ್ಳು ಹೇಳೋದು ಒಳ್ಳೇದು? ಇಲ್ಲ. ಸುಳ್ಳು ಹೇಳೋದು ತಪ್ಪು. ಇದು ಜಗತ್ತಿನಲ್ಲಿ ನೀವೆಲ್ಲಿ ಹೋದ್ರೂ ತಪ್ಪೇ. ಇದು ಸರ್ವರಿಗೂ ಸಮಾನವಾಗಿ ಅನ್ವಯವಾಗುವ ವಿಷಯ. ಹಾಗಾದ್ರೆ ಬೇರೆಯವರು ಸುಳ್ಳು ಹೇಳಿದರೆ ನನ್ನ ಮನಸ್ಸಿಗೆ ಘಾತ ಆಗುತ್ತೆ, ನೋವಾಗುತ್ತೆ. ನಾನು ಕೂಡ ಯಾರತ್ರ ಸುಳ್ಳು ಹೇಳಬಾರದು. ಯಾಕೆ? ಸರ್ವರಿಗೂ ಸಮಾನವಾಗಿ ಅನ್ವಯವಾಗುವ ವಿಷಯಗಳಲ್ಲಿ ಯಾವ ವಿಷಯ ನಿಮ್ಮ ಅಂತಃಕರಣಕ್ಕೆ ಇಷ್ಟವಾಗುವುದಿಲ್ಲವೋ ಆ ವಿಷಯವನ್ನು ಬೇರೆಯವರ ವಿಚಾರದಲ್ಲಿ ನೀವು ಮಾಡಬಾರದು. ಇದು ಮಾನವತ್ವ. ಬೇರೆಯವರು ಸುಳ್ಳು ಹೇಳಿದ್ರೆ ನಿಮಗೆ ಇಷ್ಟ ಆಗುದಿಲ್ಲ, ಆದ್ದರಿಂದ ನೀವು ಕೂಡ ಬೇರೆಯವರ ಹತ್ರ ಸುಳ್ಳು ಹೇಳಬಾರದು. ಯಾರಾದ್ರೂ ನಿಮ್ಮನ್ನ ಅಧಿಕಾರದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಥವಾ ಇನ್ನು ವಿದ್ಯೆಯ ಆಧಾರದ ಮೇಲೆ ಯಾರಾದ್ರೂ ನಿಮ್ಮನ್ನ ಶೋಷಣೆ ಮಾಡಿದರೆ ನಿಮಗೆ ಇಷ್ಟ ಆಗತ್ತಾ? ಆಗತ್ತನ್ರಿ? ಇಲ್ಲ. ಧರ್ಮದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ, ವಯಸ್ಸಿನ ಆಧಾರದ ಮೇಲೆ, ಅಧಿಕಾರದ ಆಧಾರದ ಮೇಲೆ ಯಾರಾದ್ರೂ ನಿಮ್ಮನ್ನ ಶೋಷಣೆ ಮಾಡಿದ್ರೆ ನಿಮಗೆ ಇಷ್ಟ ಆಗುವುದಿಲ್ಲ. ಆದ್ರದೇನೋ ನಾವು ಕೂಡ ಧರ್ಮದ ಆಧಾರದ ಮೇಲೆ, ಅಧಿಕಾರದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ, ಇನ್ನೊಂದರ ಮೇಲೆ, ಮತ್ತೊಂದರ ಮೇಲೆ ಸಹ ಮಾನವನ ಶೋಷಣೆ ಮಾಡಬಾರದು. ಇದು ಮಾನವತ್ವ. ಇದನ್ನೇ ಇಟ್ಟುಕೊಂಡು ಬುದ್ಧ ಹೇಳ್ತಾ ಇದ್ದಾನೆ, ಸಭ್ಯೇ ಸಭ್ಯೇ ತಸಂತಿ ದಂಡಸ್ಸ ಸಭ್ಯೇ ಸಂಜೀವಿತಂಪಿಯ. ಅಂದ್ರೆ ಅರ್ಥ ಏನು ಗೊತ್ತುಂಟಾ? ಅವನು ಹೇಳ್ತಾ ಇದ್ದಾನೆ, ಈಗ ಅಹಿಂಸೆ ಪ್ರಧಾನವಾಗಿ ನಮ್ಮ ಜೈನ ಧರ್ಮ ಇರ್ತಕ್ಕಂಥದ್ದು. ಇದು ಜೈನದ ಅಹಿಂಸೆಯನ್ನು ಎತ್ತಿಡಿತಾ ಇದ್ದಾನೆ ಅವನು. ನಮ್ಮ ಭಗವಾನ್ ಬುದ್ಧ ಹೇಳ್ತಾ ಇದ್ದಾರೆ ಏನಂತಕ್ಕೆ, ಸಭ್ಯೇ ತಸಂತಿ ದಂಡಸ್ಸ. ನೀವು ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಟ್ರೆ, ಯಾರೇ ಈ ಪ್ರಪಂಚದಲ್ಲಿ ಹಿಂಸೆಗೆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಮನುಷ್ಯರು ಕೂಡ ಭಯಪಟ್ಟುಕೊಳ್ತಾರೆ, ವೇದನೆ ಪಟ್ಟುಕೊಳ್ತಾರೆ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಸಭ್ಯೇ ತಸಂತಿ ದಂಡಸ್ಸ ಸಭ್ಯೇ ಸಂಜೀವಿತಂಪಿಯ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಆ ಪ್ರಾಣ ಎನ್ನುವುದು, ಜೀವ ಎನ್ನುವುದು ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಇದನ್ನೇ ಉಪಮಾನವಾಗಿಟ್ಟುಕೊಂಡು, ತನ್ನನ್ನೇ ಉಪಮಾನವಿಟ್ಟುಕೊಂಡು ಅತ್ತಾನಂ ಉಪಮಾನಕತ್ವ, ನಿನ್ನನ್ನೇ ಉಪಮಾನವನ್ನಾಗಿಟ್ಟುಕೊಂಡು ಈ ಜಗತ್ತಿನಲ್ಲಿ ಯಾವ ಪ್ರಾಣಿಗಳು, ಯಾಕೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟರೆ ಅವ್ರು ನೋವಾಗುತ್ತೆ. ಆದ್ರಿಂದ ಯಾರಾದ್ರೂ ನಿನಗೆ ಹಿಂಸೆಯನ್ನ ಕೊಟ್ಟರೆ, ನಿನಗೆ ಯಾರಾದರೂ ಕೂಡ ನೋವನ್ನುಂಟು ಮಾಡಿದರೆ ನಿನಗೆ ಯಾಕೆ ನೋವಾಗುತ್ತೆ ಎನ್ನುವುದನ್ನ ನೀನೇ ಉಪಮಾನವನ್ನಾಗಿಟ್ಟುಕೊಂಡು ಈ ಜಗತ್ತಿನಲ್ಲಿ ಯಾವ ಪ್ರಾಣಿಗಳನ್ನು ಕೊಲ್ಲಬೇಡ, ಯಾವ ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಪ್ರೇರಣೆ ಕೊಡಬೇಡ ಅಂತ ಭಗವಾನ್ ವೇದವ್ಯಾಸ ಹೇಳ್ತಾ ಇದ್ದಾರೆ, ಭಗವಾನ್ ಗೌತಮ ಬುದ್ಧ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಮಾನವರಿಗೂ ಹಿಂಸೆ ಎನ್ನುವುದು ಭಯವನ್ನ, ವೇದನೆಯನ್ನು ಉಂಟು ಮಾಡುತ್ತದೆ. ಎಲ್ಲಾ ಮಾನವರಿಗೆ, ಎಲ್ಲಾ ಪ್ರಾಣಿಗಳಿಗೆ ಈ ಒಂದು ತಮ್ಮ ಪ್ರಾಣ, ತಮ್ಮ ಜೀವ ಎನ್ನುವುದು ಪರಮ ಪ್ರಿಯವಾಗಿದೆ. ಆದ್ದರಿಂದ ತನ್ನನ್ನೇ ಉಪಮಾನವನ್ನಾಗಿಟ್ಟುಕೊಂಡು, ಅಂದ್ರೆ ನಿಮ್ಮನ್ನೇ ನೀವು ಇನ್ನೊಬ್ಬರು ನಿಮಗೆ ಹಿಂಸೆ ಕೊಟ್ಟರೆ ಇಷ್ಟವಾಗುತ್ತೆ. ಇದನ್ನ ನೀವು ತಿಳ್ಕೊಂಡು ಈ ಜಗತ್ತಿನಲ್ಲಿ ಯಾವ ಪ್ರಾಣಿಗಳಿಗೂ, ಯಾವ ಮಾನವರಿಗೂ ಕೂಡ ಮಾನಸಿಕವಾಗಲಿ ದೈಹಿಕವಾಗಿ ಆಗಲಿ ಹಿಂಸೆಯನ್ನ ಕೊಡಬೇಡ, ನೀನು ಕೊಲ್ಲಬೇಡ, ಕೊಲ್ಲಲು ಪ್ರೇರಣೆ ಕೊಡಬೇಡ ಅಂತ ಗೌತಮ ಬುದ್ಧರು ಹೇಳ್ತಾರೆ. ಆದ್ದರಿಂದ ನಾವು ತಿಳ್ಕೊಬೇಕಂತ ಹೇಳ್ತಾ ಇದ್ದೇವೆ, ಮನ್ಮಥನ ಸೊಬಗಿರಲಿ, ಮೈ ತುಂಬ ನಗವಿರಲಿ, ಉಸಿರೊಡಲ ತೊರೆಯಲ್ಲಿ ಕುಸಿತಾನೆ ಬದುಕೆಲ್ಲ. ಚಿಕ್ಕ ವಯಸ್ಸೇ ಇರ್ಬೋದಪ್ಪ, ಚಿಕ್ಕ ವಯಸ್ಸು, ಅಧಿಕಾರ ಇದೆ, ಅಂತಸ್ತಿದೆ, ಎಲ್ಲವೂ ಇದೆ. ಆದರೆ ಉಸಿರಂತ ಹೋಯ್ತು ಅಂತಂದ್ರೆ, ಪ್ರಾಣವಂತ ಹೋಯ್ತು ಅಂತಂದ್ರೆ ಮೈ ಮೇಲೆ ಎಷ್ಟು ಅಧಿಕಾರ, ಒಡವೆ ಇದ್ರೆ ಏನು ಉಪಯೋಗ, ಎಷ್ಟು ಶ್ರೀಮಂತಿಗಿದ್ರೆ ಏನು ಉಪಯೋಗ. ತಂದೆ ತಾಯಿಗಳು ತುಂಬಾ ಭವಿಷ್ಯವನ್ನು ಕಂಡಿರ್ತಾರೆ, ಆದ್ರೆ ಕೆಲವು ಹೊರಟೋಗ್ತಾರೆ, ವಿಧಿ ವಕ್ರ ಮಾಡ್ತದೆ. ಅದೇ ರೀತಿಯಲ್ಲಿ ತಿಳ್ಕೊಳ್ಳಿ, ದೇಹದಲ್ಲಿ ಪ್ರಾಣ ಇದ್ದಾಗ ಮಾತ್ರ ಅಧಿಕಾರ, ಅಂತಸ್ತು, ಐಶ್ವರ್ಯ ಅದೆಲ್ಲ ಕೆಲಸಕ್ಕೆ ಬರ್ತದೆ. ಆದರೆ ಪ್ರಾಣವನ್ನು ಹೊರಟೋದರೆ ಯಾವುದು ಕೆಲಸಕ್ಕೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ತನ್ನಂತೆ ಪರರೆನ್ನುವ
ಸಚ್ಚಿದಾನಂದ ನರಕವೇ ಭುವಿಯಲ್ಲ ಸಚ್ಚಿದಾನಂದ. ತನ್ನಂತೆಯೇ ಪರರು ಎನ್ನುವ ದೃಢವಾದ ಭಾವನೆ ಮನುಷ್ಯನಿಗಿದ್ದಾಗ ಆ ಸಮನ್ವಯ ದೃಷ್ಟಿಕೋನ ಸದಾ ಜಾಗೃತವಾಗಿರುತ್ತದೆ. ಆದ್ದರಿಂದ ಮಾನವ ಜನಾಂಗದ ಸಾಮೂಹಿಕ ಪ್ರಾಣ ಹೇಗಿದೆ ಗೊತ್ತಿಲ್ಲ, ಮಾನವತ್ವದಲ್ಲಿ ಇದೆ. ಆದ್ದರಿಂದ ಇದು ಧರ್ಮ ದೊಡ್ಡದ ಮಾನವತ್ವ ದೊಡ್ಡದ ಅಂತ ಕೇಳಿದ್ರೆ ಮಾನವತ್ವವೇ ದೊಡ್ಡದು ತಿಳ್ಕೊಳ್ಳಿ. ಈ ಭಾವನೆ ಇದ್ದಾಗ ಪ್ರಪಂಚ ಚೆನ್ನಾಗಿರುತ್ತದೆ. ನಾವೇನ್ ಮಾಡ್ತೇವೆ, ನಮ್ಮ ನಂಬಿಕೆಗಳಿಗೆ ನಾವು ಮಾನವತ್ವದ ಬರೆಯುತ್ತೇವೆ. ಎಷ್ಟೋ ಸಾರಿ ಹಾಗಾಗಬಾರದು. ಮಾನವತ್ವದ ಚೌಕಟ್ಟಿನಲ್ಲಿ ನಿಮ್ಮ ನಂಬಿಕೆಯನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸಿ. ಮಾನವತ್ವದ ಚೌಕಟ್ಟಿನಲ್ಲಿ ನಿಮ್ಮ ನಂಬಿಕೆಯನ್ನು ಪಾಲಿಸುತ್ತಾ ಅಷ್ಟೇ ಶ್ರದ್ಧೆಯಿಂದ ಬೇರೆಯವರ ನಂಬಿಕೆಯನ್ನು ಗೌರವಿಸುವುದನ್ನ ಕಲಿತುಕೊಳ್ಳಿ. ಆಗ ನಿಜವಾದ ಅರ್ಥದಲ್ಲಿ ಈ ಸಹಬಾಳ್ವೆ ಪ್ರಪಂಚದಲ್ಲಿ ನೆಲೆಸುತ್ತದೆ. ಎಲ್ಲ ಧರ್ಮಗಳು ಉಪದೇಶ ಮಾಡತಕ್ಕಂಥ ಆ ಸಹಬಾಳ್ವೆಯ ಜೀವನ ಈ ಒಂದು ಸಮಾಜದಲ್ಲಿ ಸಾಕಾರ ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕು. ನಮ್ಮ ನಂಬಿಕೆ ದೊಡ್ಡದು, ಆದರೆ ಬೇರೆಯವರ ನಂಬಿಕೆಯನ್ನು ಅಷ್ಟೇ ಶ್ರದ್ಧೆಯಿಂದ ಗೌರವಿಸತಕ್ಕಂಥ ಹೃದಯ ನಂಬಿಕೆ ಕೂಡ ನಮಗೆ ಇರಬೇಕು. ಆ ದೃಷ್ಟಿಕೋನ ಬೆಳೆಸಿಕೊಳ್ಳುವ ಮೂಲಕ ಮತ್ತೆ ಹೇಳ್ತಾ ಇದ್ದೇವೆ, ಈ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ನಾವೆಲ್ಲ ತಿಳ್ಕೊಬೇಕು. ಒಂದು ವೈವಿಧ್ಯವನ್ನು ಬಹುತ್ವವನ್ನು ಸಹಜವಾಗಿ ನಮ್ಮ ಹೃದಯದಲ್ಲಿ ಸ್ವೀಕರಿಸತಕ್ಕಂತಹ ಸಮನ್ವಯ ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಂಡು ಮಾನವತ್ವದ ಚೌಕಟ್ಟಿನ ಒಳಗೆ ನಮ್ಮ ನಂಬಿಕೆಯನ್ನು ಶ್ರದ್ಧೆಯಿಂದ ಪಾಲಿಸುತ್ತಾ ಬೇರೆಯವರ ನಂಬಿಕೆಯನ್ನು ಅಷ್ಟೇ ಶ್ರದ್ಧೆಯಿಂದ ಗೌರವಿಸುತ್ತಾ ಬದುಕುವುದನ್ನು ಕಲಿತಾಗ ನಿಜವಾದ ಅರ್ಥದಲ್ಲಿ ಈ ಧರ್ಮ ಎನ್ನುವುದು ಈ ಜಗತ್ತಿನ ಶಾಂತಿಗೆ, ವಿಶ್ವ ಭ್ರಾತೃತ್ವಕ್ಕೆ, ಹಾಗೆ ಜಾಗತಿಕ ಸಾಮರಸ್ಯಕ್ಕೆ ಮೂಲ ತಳಹದಿಯಾಗ್ತದೆ. ಅಂತಹ ಧರ್ಮವನ್ನ ನಾವೆಲ್ಲರೂ ಜಗತ್ತಿನಲ್ಲಿ ಬೆಳೆಸುವ ಅಂತ ಹೇಳ್ತಾ ಅಂತಹ ಸಾಗರೀಯ ಕಾರ್ಯವನ್ನ ಕಳೆದ ಹೇಳ್ತಾ ಇದ್ದೆ. ಏಳಾವರಬೇಕು. ಆದ್ರಿಂದ ಈ ಒಂದು ವಿಶ್ವ ಭ್ರಾತೃತ್ವಕ್ಕಾಗಿ, ಜಾಗತಿಕ ಸಾಮರಸ್ಯಕ್ಕಾಗಿ, ಹಾಗೆ ಈ ಜಗತ್ತಿನ ಶಾಂತಿಗಾಗಿ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅತ್ಯಂತ ಅಮೋಘವಾಗಿರತಕ್ಕಂಥ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಆದ್ದರಿಂದ ಇವತ್ತು ನಾವು ನಮ್ಮ ಹೆಗಡೆಯವರು ನೋಡಿದ್ರೆ ಪರಂಪರೆಯಿಂದ ನಮ್ಮ ಸಮಾಜದ ಶೈಕ್ಷಣಿಕ, ಧಾರ್ಮಿಕ, ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಯಾವುದೇ ಇರಬಹುದು, ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಗ್ರಾಮೀಣ ವಿಕಾಸ ಇರಬಹುದು, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ನಮ್ಮ ಹೆಗಡೆಯವರು, ಅವರ ಸಮಸ್ತ ಕುಟುಂಬದವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ಈ ಒಂದು ಪರ್ವ ಸಂದರ್ಭದಲ್ಲಿ ನೋಡಿದ್ರೆ ಕೋಟ್ಯಾಂತರ ಮನೆಯ ಒಂದು ಹೃದಯದಲ್ಲಿ ಬೆಳಕನ್ನು ಬೆಳಗ್ತಾ ಇದ್ದಾರೆ. ಇಂತಹ ಶ್ಲಾಘನೀಯ ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಹೆಗಡೆಯವರು ಮತ್ತು ಅವರ ಸಮಸ್ತ ಕುಟುಂಬಕ್ಕೆ ಮಂಜುನಾಥ ಸ್ವಾಮಿಯ ಪೂರ್ಣಾನುಗ್ರಹ ನಿತ್ಯ ನಿರಂತರವಾಗಿ ನಡೆಯಲಿ. ಹಾಗೆ ಈ ಒಂದು ಶ್ರದ್ಧಾ ಕೇಂದ್ರ ಇನ್ನಷ್ಟು ಶ್ರದ್ಧೆಯನ್ನ ಬೆಳೆಸಿಕೊಳ್ಳುವಂತಾಗಲಿ. ಯಾಕೆ ಶ್ರದ್ಧಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಬಾರದು. ಅದೇನೇ ಆಗಲಿ, ಶ್ರದ್ಧಾ ಕೇಂದ್ರದಲ್ಲಿ ಶ್ರದ್ಧೆಯನ್ನ ಉಳಿಸಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಸಂಘಟನೆ ಮಾಡುವುದರ ಮೂಲಕ, ಸಂರಕ್ಷಿಸುವ ಮೂಲಕ ನಾವು ಶ್ರದ್ಧಾ ಕೇಂದ್ರವನ್ನ ಅದರ ಪವಿತ್ರತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಭಕ್ತರಿಗೆಲ್ಲರೂ ಹೇಳ್ತಾ ಇದ್ದೇವೆ, ನಾವೆಲ್ಲರೂ ಸದಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಟ್ಟಿಗೆ ಇದ್ದೇವೆ. ಆದ್ದರಿಂದ ನಾವು ಏನೇ ಆಗಲಿ ಏನೇ ಹೋಗಲಿ ನಾವು ಸದಾ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಟ್ಟಿಗೆ ಇದ್ದೇವೆ ಎನ್ನುವುದನ್ನ ಈ ಮೂಲಕ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಜಯಪುರದಲ್ಲಿ ನೋಡಕ್ ಹೋದ್ರೆ ಎಂ.ಎ. ಪಾಟೀಲ್ ಅಂತಂದ್ರೆ ರೈತರ ಮಂತ್ರಿ, ರೈತರ ಎಲ್ಲಾ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸ್ತಾ
ಇರ್ತಕ್ಕಂತಹ ಒಂದು ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಶುದ್ಧವಾದ ಹೃದಯ ಇಟ್ಟುಕೊಂಡು ಜನಸೇವೆಯನ್ನೇ ಕಾಯಕವಾಗಿ ಮಾಡಿಕೊಂಡಿರ್ತಕ್ಕಂಥವರು ಎಂ ಬಿ ಪಾಟೀಲರು ಅವರಿವತ್ತು ಈ ಸಭೆಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅತ್ಯಂತ ವಿಚಾರವಾದಿಗಳು, ಒಳ್ಳೆ ವಿಷಯ ತಿಳ್ಕೊಂಡಿದ್ದಾರೆ. ನಮ್ಮ ವಿಶೇಷವಾಗಿ ಇವತ್ತು ಪುಸ್ತಕ ಕೊಟ್ಟು ನೋಡಿ, ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿಗಳ ಆ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಈ ಒಂದು ದೇಶಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಶಿವ ಪರಮಾತ್ಮ ಅವರಿಗೆ ಪರಿಪೂರ್ಣ ಅನುಗ್ರಹಿಸಲಿ ಅಂತ ಹೇಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ನೋಡಬೇಕಾಗಿದ್ದು ನಮ್ಮ ತನ್ವೀರ್ ಅಹಮದುಲ್ಲಾ ಅವರ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ. ಯಾಕೆಂದ್ರೆ ಭಕ್ತಿ ಎನ್ನುವುದು ಧಾರ್ಮಿಕವಾಗಿ ಆಗಿರಬಾರದು, ಅದು ನಿಜವಾದ ಹೃದಯದಿಂದ ಹೊರಹೋಗ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಭಾವನೆ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಭಾವನೆ. ಆದ್ದರಿಂದ ಇವತ್ತು ಅವರು ಮನಸ್ಸು ಮಾಡಿದ್ರೆ ನಮ್ಮ ಎಂ ಬಿ ಪಾಟೀಲ್ ಬಂದಾಗ ಹೆಲಿಕಾಪ್ಟರ್ಲೇ ಬರ್ಬೋದಾಗಿತ್ತು. ಆದರೆ 11 ದಿನಗಳ ಕಾಲ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅವರ ಪಾದಯಾತ್ರೆಗೆ ಎಲ್ಲರೂ ಇನ್ನೊಂದ್ಸಲ ಚಪ್ಪಾಳೆ ಹೊಡೀರಿ. ಇದು ನಿಜವಾದ ಸಹಬಾಳ್ವೆ, ಸೌಹಾರ್ದತೆಯ ಲಕ್ಷಣ. ಇದು ಆಗಬೇಕು ಸಮಾಜದಲ್ಲಿ. ಆದ್ದರಿಂದ ಮುಂದೆ ಅವರ ಮಾತು ನಾವು ಕೇಳಲಿದ್ದೇವೆ. ಅವರಿಗೆ ಆ ಭಗವಂತ, ಆ ದೇವರು ಇನ್ನಷ್ಟು ಶಕ್ತಿಯನ್ನು ನಮ್ಮ ನಾಡು, ನುಡಿ, ಸಂಸ್ಕೃತಿಗೆ ಮಾಡುವಂತ ಶಕ್ತಿಯನ್ನು ಭಗವಂತ ಕೊಡ್ಲಿ, ದೇವರು ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ